ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವಾಗ ಡ್ಯೂಟಿಗೆ ಹೊರಡುವಾಗ ನನಗೆ ಒಂದು ಪಾರ್ಸೆಲ್ ಇತ್ತು ಅಂತೇಳಿ ಕಾಲ್ ಬಂತಾಯ್ತಾ. ಸೊ ಅದಕ್ಕೆ ಬೇಗ ಬಂದದ್ದು ಒಳ್ಳೆಯದಾಯಿತು. ನಾನು ಡ್ಯೂಟಿಗೆ ಹೋದ ನಂತರ ಕಾಲ್ ಮಾಡ್ತಿದ್ದೆ, ನನಗೆ ಕಷ್ಟ ಆಗ್ತಿತ್ತು ಎಲ್ಲಿ ಕೊಡೋದು ಅಂತೇಳಿ. ಅದಕ್ಕೆ ನಾನು ಈಗ ಡಿಸ್ಕಸ್ಸಿಯನ್ನು ಇಟ್ಕೊಂಡಿದ್ದೇನೆ. ಸೊ ಇಲ್ಲಿದೆ, ನಾನು ಆರ್ಡ್ರ್ ಮಾಡಿದ ಪ್ರಕಾರ ಒಂಥರ ನನಗೊಂದು ಹೋಪ್ಸ್ ಇತ್ತು ಇಷ್ಟು ದೊಡ್ಡದು ಬರ್ತದೆ ಅಂತ. ಸೊ ಇಷ್ಟು ಸಣ್ಣ ಪ್ಯಾಕ್ ಬಂದಿದೆ. ವಿಡಿಯೋದಲ್ಲಿ ನೋಡುವಾಗ ಸ್ವಲ್ಪ ದೊಡ್ಡ ಕಾಣುತ್ತೆ, ಆದರೆ ಹೀಗೆ ರಿಯಲಾಗಿ ನೋಡುವಾಗ ತುಂಬ ಸಣ್ಣ ಇದೆ ಹೇಳಿ. ಹಾಗೆ ನೋಡುವ ಯಾವ ಥರ ಬಂದಿದೆ ಅಂತ. ಏನಾಗಿರ್ಬೋದು ಗೆಸ್ ಮಾಡಿ. ತಮ್ಮನೇಲಿಗೆ ಫೋಟೋ ಬೇಕಲ್ಲ, ಅದಕ್ಕೋಸ್ಕರ ಫೋಟೋ ತೆಗೆದಬೇಕಾ. ಸೊ ಟೈಮ್ ಬೇರೆ ಆಯಿತು, ಅದಕ್ಕೆ ಬೇಗ ಬೇಗ ಓಪನ್ ಮಾಡುವ. ಇದು ಯಾವ ಸೈಡಿಂದ ಓಪನು? ಯಾವ ಸೈಡಿಂದ ಓಪನ್ ಅಂತ ಗೊತ್ತಾಗ್ತಿಲ್ಲ. ಈ ಸೈಡಿಂದವ? ತುಂಬ ಹೊತ್ತು ಕಾಯಿಸೋದಿಲ್ಲ ಏನು ಪ್ರಾಡಕ್ಟ್ ಅಂತ ಒಂದು ಸಣ್ಣ ಲಾಗಲ್ಲೇ ತೋರಿಸ್ತೀನಿ, ಯಾಕಂದರೆ ಟೈಮ್ ಆಗುತ್ತೆ ನನಗೆ. ಪ್ಯಾಕ್ ಅಷ್ಟು ದೊಡ್ಡ ಇತ್ತು, ಅದರಲ್ಲಿ ಗಿಫ್ಟ್ ಇಷ್ಟೇ ಸಣ್ಣದಿದೆ. ಗಿಫ್ಟ್ ಅಲ್ಲ, ಇದು ಮೀಶೋದು ಪ್ರಾಡಕ್ಟ್. ಕ್ವಾಲಿಟಿ ಇದ್ದರೆ ಇನ್ನೂ ಪರ್ಚೇಸ್ ಮಾಡುವ ಅಂತ ಇದ್ದೆ. ಅದಕ್ಕೆ ಇವಾಗ ಒಮ್ಮೆ ಕ್ವಾಲಿಟಿ ಚೆಕ್ ಮಾಡುವ, ಎಲ್ಲಿಯಾದರೂ ಚೆನ್ನಾಗಿದ್ದರೆ ನೋಡುವ, ಇಲ್ಲದಿದ್ದರೆ ಬೇಡ ಅಂತ. ಇದು ಓಪನ್ ಮಾಡಿದೆ, ಆದರೆ ಏನೋ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಬ್ಬೊಬ್ಬರಿಗೆ ತುಂಬ ಫೋಟೋಗಳ ಹುಚ್ಚಿರುತ್ತೆ ಅಲ್ವಾ, ಅಂಥವರಿಗೆಲ್ಲ ಇದು ಒಳ್ಳೆಯದು. ಯಾಕಂದರೆ ನಾವು ಇಲ್ಲಿ ಸ್ಟುಡಿಯೋದಲ್ಲೆಲ್ಲ ಇಂಥದ್ದು ಇಷ್ಟು ಸಣ್ಣದು ಕೇಳಿದರೆ ಸಹ 800-900 ರೂಪಾಯೆಲ್ಲ ಇರ್ತದೆ. ಸೊ ಇದಕ್ಕೆ ನಾನು 3 ಫ್ರೇಮ್ ಸಿಕ್ಕಿದೆ. ಚೆನ್ನಾಗಿದೆ, ಪರವಾಗಿಲ್ಲ, ನೀಟಿದೆ. ಇದರಲ್ಲಿ ಫೋಟೋ ಹಾಕ್ಬೋದು, ನೀಟಿದೆ. ನನಗೆ ಇಷ್ಟ ಆಯಿತು. ಅಂದರೆ ನಮಗೆ ಫೋಟೋಸ್ ಎಲ್ಲ ನಮಗೆ ತುಂಬ ಹಾಕಬೇಕು, ಆ ಥರ ಬೆಡ್ರೂಮಲ್ಲಿ ಫ್ರಂಟಲ್ಲಿ ಎಲ್ಲ ನಮಗೆ ನಮ್ಮದು ಫ್ಯಾಮಿಲಿದು ಅದು ಇದು ಹಾಕಬೇಕಂತ ಇರ್ತದಲ್ವ, ಅದಕ್ಕೆ ಇದು ಬೆಸ್ಟ್. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಮಾತ್ರ. ಹಾಗೆ ಇದರಲ್ಲಿ ನನಗೆ ಇಷ್ಟೇ ಸಣ್ಣದಲ್ಲ, ನನ್ನದು ಮತ್ತು ಹಸ್ಬೆಂಡಿದೆ ನನಗೆ ಸ್ವಲ್ಪ ದೊಡ್ಡದು ಫೋಟೋ, ಒಂದು ದೊಡ್ಡ ಫ್ರೇಮ್ ಮಾಡಬೇಕು ಅಂತ ಆಸೆ. ಸೊ ಅಲ್ಲಿ ಮೊನ್ನೆ ಕೇಳಿದೆ, ಅದೇನು ತುಂಬ ದೊಡ್ಡ ಇರಲಿಲ್ಲ, ಅದಕ್ಕೆ 2000 ಅಂತೆ. ಅದಕ್ಕೆ ನಾನು ಇದರಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ ನೋಡುವ ಅಂತ. ನನಗೆ ಫೋಟೋದು ಹುಚ್ಚು ಜಾಸ್ತಿ, ನನಗೆ ನನ್ನ ಫೋಟೋ ಅಲ್ಲಿ ಇಲ್ಲೆಲ್ಲ ಹಾಕಬೇಕು, ಅದೊಂಥರ ಕ್ಯೂಟ್ ಇರುವಂಥ ಫೋಟೋಸ್ ಎಲ್ಲ ಹಾಕಬೇಕು ಅಂತ. ಅದಕ್ಕೆ ಇದು ತಗೊಂಡಿರುವಂಥದ್ದು. ಇದು 3 ಸಿಕ್ಕಿದೆ ವೈಸ್, ತುಂಬ ನೀಟಾಗಿದೆ, ಪರವಾಗಿಲ್ಲ. ಇದು ಈ ರೇಟಿಗೆ ನಿಜವಾಗ್ಲೂ ಪರವಾಗಿಲ್ಲ. ಎಷ್ಟು ಗೊತ್ತಾ, ಈ ರೇಟಿಗೆ ಪರವಾಗಿಲ್ಲ. 211 ರೂಪಾಯಿ, 3 ಫ್ರೇಮ್ ಸಿಕ್ಕಿದೆ, 211 ರೂಪಾಯಿ. ನಾನಿಲ್ಲಿ ಸ್ಟುಡಿಯೋದಲ್ಲಿ ಕೇಳಿದ್ದೇನೆ, ಅಂದರೆ ಇದು ತಂದು ಕೊಡ್ತೇನೆ ಫ್ರೇಮು, ನಾನು ಫೋಟೋ ಸಹ ಕಳಿಸ್ತೀನಿ ನಿಮಗೆ, ನನಗೆ ಇದಕ್ಕೆ ಹಾಕಿ ಕೊಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಆಯಿತು, ನೀವು ಫ್ರೇಮ್ ತನ್ನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಇದನ್ನು ತಗೊಂಡೋಗಿ ಮತ್ತೆ ನಾನು ಫ್ರೇಮ್ ಹಾಕಿ ತೋರಿಸ್ತೀನಿ ನಿಮಗೆ. ಇದೇ ಲಾಗಲ್ಲಿ ಆ ಫೋಟೋಸನ್ನು ಹಾಕಿ ನಾನು ಇದಕ್ಕೆ ತೋರಿಸ್ತೀನಿ. ಮಾತ್ರ ಇದು ಆ ರೇಟಿಗೆ ಬರ್ತದೆ ಆಯಿತಾ, ಆ ರೇಟಿಗೆ ಓಕೆ. ನಾನು ಅದಕ್ಕೆ ಮೊನ್ನೆ ಒಂದೇ ಫ್ರೇಮ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಆದರೆ ಎಷ್ಟು ಸಣ್ಣದು ಗೊತ್ತಾ, ಇಷ್ಟೇ ಸಣ್ಣದು, ಇಲ್ಲಿಂದ ಒಂದು ಇಷ್ಟು ಸಣ್ಣದು ಇದ್ದದ್ದು, 380 ರೂಪಾಯಿನೇ ಇತ್ತು. ನಾನು ಅದನ್ನು ರಿಟರ್ನ್ ಕಳಿಸಿದೆ, ಬೇಡ ಅಂತ ಹೇಳ್ಕೊಂಡು. ಇವಾಗ ಇದರಲ್ಲಿ 3 ಪೀಸ್ ಇದೆ, ಲಾಭ ಅಲ್ವಾ, 211 ರೂಪಾಯಿಗೆ ಲಾಭ. ಇಷ್ಟು 3 ಪೀಸ್ ನಮಗೆ ಬರ್ತದೆ. ಸೊ
ಇದೇನು ಪ್ರಮೋಷನ್ ಅಲ್ಲ. ಸೊ ನನಗೆ ಇಷ್ಟ ಆದರೆ ನಾನು ತೋರಿಸ್ತೀನಿ ಏನಾದರೂ ಪ್ರಾಡಕ್ಟ್ ತೆಕ್ಕೊಂಡ್ರೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಆ ರೇಟ್ ಕೊಡ್ಬೋದು ಆಯಿತಾ. ಇನ್ನು ನಾನೊಂದು 10 ತಗೊಳ್ತೀನಿ. ನಂದು ಅಂದರೆ ನನ್ನ ಮ್ಯಾರೇಜಿದು, ತಂಗಿಯದು ಮ್ಯಾರೇಜ್ ಇದೆ ಅಲ್ಲ, ಫ್ಯಾಮಿಲಿದು ಫೋಟೋಸು ಎಲ್ಲ ನಾವು ತೆಗೆದಿದ್ದೇವಲ್ವಾ, ಅದನ್ನು ಫ್ರೇಮ್ ಮಾಡಿ ಇಡ್ಬೋದಲ್ವಾ ಒಂದೊಂದು ಮನೆಗೆ. ಹಾಗೆ ಇದು ನನಗೆ ಇಷ್ಟ ಆಯಿತು ಆಯಿತಾ. ಸೊ ಇದರಲ್ಲಿ ನನಗೆ ಖುಷಿ ಆಯಿತು. ಇದನ್ನು ತಗೊಂಡು ಇವಾಗ ಬ್ಯಾಗಲ್ಲಿ ಹಾಕಿಕೊಂಡೇ ಹೋಗಿ ಇದು ಸ್ಟುಡಿಯೋಕ್ಕೆ ಹೋಗಿ ಕೊಡಬೇಕು. ಅಲ್ಲಿ ಫೋಟೋಸ್ ರೆಡಿ ಮಾಡಿಸಿ ಎಲ್ಲಿಯಾದರೂ ಸಂಜೆ ಆಗುವಾಗ ಕೊಟ್ಟರೆ ಚಾನ್ಸ್ ಅಲ್ವಾ, ತಗೊಂಡು ಬರ್ಬೋದು. ಓಕೆ ಗೈಸ್, ನಾನು ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. 1 ವಾರದ ನಂತರ ಇವತ್ತು ಹೊರಟಿದ್ದೇನೆ. ಯಾಕಂದರೆ ಅಲ್ಲಿ ಯಾಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಅಷ್ಟೊಂದು ಏನು ರಶ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಜೆ ತಗೊಂಡಿದ್ದೆ ಇಲ್ಲಿ ಸ್ವಲ್ಪ ಮಾಡುವ ಅಂತ. ಹಾಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಸೊ ಮನೆಯಲ್ಲಿ ಸಹ ಬೋರ್ ಗೈಸ್, ವರ್ಕ್ ಇರಬೇಕು ನಿಜವಾಗ್ಲೂ. ಒಂದು ವರ್ಕೆಲ್ಲ ಇದ್ದರೆ ಟೆನ್ಷನ್ ಇರಲ್ಲ. ಮತ್ತು ಒಂಥರ ಎಂತ ಏನಂತ ಹೇಳಿದರೆ, ಮನೆಯಲ್ಲಿ ಅಂದರೆ ಒಂಥರ ಸೋಮಾರಿತನ ನಮಗೆ. ಟೈಮು ಹೋಗೋದಿಲ್ಲ, ಬಿದ್ದುಕೊಂಡು ಎಲ್ಲಿರುವುದು ನಮ್ಮದು ಕೆಲಸ ಆಯಿತಾ. ಮತ್ತು ಬೋರ್ ಆಗ್ತದೆ, ಒಂಥರ ವಾತಾವರಣ ಎಲ್ಲ ಒಂಥರ. ನನಗೆ ಅದೇನು ಇಷ್ಟ ಆಗೋದಿಲ್ಲ. ಸೊ ನನಗೆ ವರ್ಕ್ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ನೋಡಬೇಕು, ನನ್ನ ಲೈಫಲ್ಲಿ ನಾನು ಫುಲ್ ಬ್ಯುಸಿ ಆಗಬೇಕು ಅಂತ ಇದ್ದೀನಿ. ಫುಲ್ ಅಂದರೆ ಫುಲ್ಲು ಯಾರಿಗೂ ಸಿಗಬಾರ್ದು ಕೈಗೆ, ಆ ಥರ ಬ್ಯುಸಿ ಆಗಬೇಕು ಅಂತ ಇದ್ದೀನಿ. ಸೊ ನೋಡುವ, ದೇವರು ಒಳ್ಳೇದು ಮಾಡ್ಬೋದು. ಒಳ್ಳೊಳ್ಳೆ ಕೆಲಸಕ್ಕೆ ಕಾಲಿಟ್ಟಿದ್ದೀನಿ ನಾನು. ಒಂದು ಹೋಪ್ಸಲ್ಲಿ ಕಾಲಿಟ್ಟಿದ್ದೀನಿ. ಒಳ್ಳೇದಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೂಡ. ಭರವಸೆ ಇದೆ, ಹೋಪ್ಸು ಇದೆ ನನಗೆ. ಸೊ ಇನ್ನೂ ನನ್ನ ಭವಿಷ್ಯಕ್ಕೆ ಬಿಟ್ಟದ್ದು ಗೊತ್ತಿಲ್ಲ ನನಗೆ. ಸೊ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಪೇಜ್ನ. ನಿಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ನನ್ನಿಂದಾಗಿ ನಿಮಗೂ ಒಂದೊಂದು ಒಳ್ಳೊಳ್ಳೆ ವಿಚಾರಗಳು ತಿಳಿಬೋದು. ಗೊತ್ತಿಲ್ಲ ನನಗೆ, ಆದರೆ ಹೇಳಿದ್ದು ನಾನು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡುವ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಹೋಗೋಣ. ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಎಂಡ್ ಮಾಡಲ್ಲ, ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತೀನಿ ನಾನು. ಇದು ಫ್ರೇಮ್ ಸಿಕ್ಕಿದ ಮೇಲೆ, ಫ್ರೇಮಲ್ಲಿ ಫೋಟೋ ಹಾಕಿದ ಮೇಲೆ ಯಾವ ಥರ ಕಾಣ್ತದೆ ಅಂತ ಹೇಳ್ಕೊಂಡು 3 ಫೋಟೋ ಸೆಲೆಕ್ಟ್ ಮಾಡಬೇಕು. ಟ್ರೈನ್ ಬಂದ ಅಡ್ಡ ನಿಲ್ಲಿಸಿದೆ, ಟೈಮ್ ಬೇರೆ ಆಗಿದೆ. ಸೊ ಟ್ರೈನ್ ಹೋಗ್ತಾ ಇದೆ ನೋಡಿರಿ. ಗೈಸ್, ನಾನು ಮೊನ್ನೆ ಒಂದು ವ್ಲಾಗನ್ನು ಅರ್ಧದಲ್ಲಿ ಪೆಂಡಿಂಗ್ ಆಗಿಟ್ಟಿದ್ದೆ. ಏನು ವ್ಲಾಗ್ ಅಂತ ಹೇಳಿದರೆ, ಇದು ಮೀಶೋದಿಂದ ಒಂದು ಪ್ರಾಡಕ್ಟ್ ತಗೊಂಡು ಬಂದಿದ್ದೆ. ಸೊ ಅದನ್ನು ನಾನು ಎಂತಪ್ಪ ಓಕೆ ಮತ್ತೆ ಇಕ್ವಲ್ಲ. ಓಕೆ, ಮೀಶೋದಿಂದ ಒಂದು ಪ್ರಾಡಕ್ಟನ್ನು ನಾನು ಮೊನ್ನೆ ತಗೊಂಡಿದ್ದೆ. ಸೊ ಅದನ್ನು ನಾನು ಫ್ರೇಮ್ ಯಾವ ಥರ ಇತ್ತು ಅಂತೇಳಿ ಹೇಳಿದ್ದೆ. ಅದಕ್ಕೆ ನಾನು ಅದನ್ನು ಸ್ಟುಡಿಯೋದಲ್ಲಿ ಕೊಟ್ಟಿದ್ದೆ. ಯಾಕಂದರೆ ಅದಕ್ಕೆ ಫೋಟೋ ಹಾಕಿಸ್ಬೇಕಲ್ವ, ಅದಕ್ಕೋಸ್ಕರ. ನನಗೆ ಈ ರೂಮ್ಸಿಗೆಲ್ಲ ಫ್ರೇಮ್ ಎಲ್ಲ ಹಾಕೋದೆಲ್ಲ ತುಂಬ ಇಷ್ಟ. ಅದರಲ್ಲೂ ನನ್ನದು ಮತ್ತು ಹಸ್ಬೆಂಡಿದ್ದು ಇಬ್ಬರದ್ದು ಫೋಟೋ ಮಾಡಿಸ್ಬೇಕಂದ್ರೆ ತುಂಬ ಆಸೆ ಇತ್ತಾಯ್ತಾ. ನಾನು ಒಂದು ಸಹ ಮಾಡಿಸಲೇ ಇಲ್ಲ ಆಯಿತಾ. ಒಂದು ಏನೋ ಎಲ್ಲಿಯಪ್ಪ ಶಾಲೆಯಲ್ಲಿ ಒಂದು ಸ್ವಲ್ಪ ಮಕ್ಕಳೆಲ್ಲ ಸೇರಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಫ್ರೇಮು. ಅದರಲ್ಲಿ ಅಂತೆಲ್ಲ ಬರ್ತಿದ್ದಾರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೆಲ್ಲ ಹೇಳ್ಕೊಂಡು ಬರೆದು ಚಂದ ಅದನ್ನು ಎಂತ ಎಡಿಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಂದು ಫ್ರೇಮು. ಅದೇನೋ ತುಂಬ ದೊಡ್ಡ ಇರಲಿಲ್ಲ, ಒಂದಿಷ್ಟು ದೊಡ್ಡ ಇತ್ತು. ನನಗೆ ಇನ್ನೂ ದೊಡ್ಡದು ಹಾಕಬೇಕಂತ ಆಸೆ, ಮನೆಯಲ್ಲಿ ತುಂಬ ದೊಡ್ಡದು ಹಾಕಬೇಕು ಅಂತ. ಹಾಗೆ ಅವತ್ತಿನ ನಾನು ನೋಡ್ತಾ ಇದ್ದೆ. ಮೊನ್ನೆ ಒಂದು ಸರಿ ನಾನು ಇಲ್ಲಿ ಪರಂಗಿಪೇಟೆಯಲ್ಲಿ ಸ್ಟುಡಿಯೋದಲ್ಲಿ ಹೋಗಿ ಕೇಳಿದೆ ಆಯಿತಾ, ಎಷ್ಟಾಗುತ್ತೆ ಅಂತ.
ಏನೋ ತುಂಬ ಏನೋ ದೊಡ್ಡ ಇರಲಿಲ್ಲ, ಈ ಫ್ರೇಮಿಗಿಂತ ಸ್ವಲ್ಪ ದೊಡ್ಡ ಇತ್ತು. ಈ ಫ್ರೇಮಿನಷ್ಟೇನು ಇದಕ್ಕಿಂತ ಸ್ವಲ್ಪ ದೊಡ್ಡ. ಇದು 6x8 ಅಲ್ಲ 4x8, 4x8 ಇದು. ಅದು ಅಲ್ಲಿದ್ದದು ಸ್ವಲ್ಪ ದೊಡ್ಡ ಅಷ್ಟೇ. ಅದಕ್ಕೆ ಎಷ್ಟು ಹೇಳಿದರು ಗೊತ್ತಾ? 1,500 ಹೇಳಿದರು ಗೈಸ್. ಅಷ್ಟು ಸಣ್ಣದಕ್ಕೆ 1,500 ಹೇಳಿದರು. ನನಗೆ ಆಯಿತು ಅದು ಸುಮ್ಮನೆ. ಅಂದರೆ ತುಂಬ ದೊಡ್ಡ ಇದ್ದರೆ ನಾನು ಗ್ಯಾರಂಟಿ ಮಾಡಿಸ್ತಿದ್ದೆ ಆಯಿತಾ. ಅದೇನು ಸಣ್ಣ ಇದೆ, ಏನು ತುಂಬ ದೊಡ್ಡ ಏನಿಲ್ಲ. ನನಗೆ ತುಂಬ ಇಷ್ಟ. ಇವಾಗ ಅಂತಲ್ಲ, ನನಗೆ ಮೊದಲಿಂದಲೂ ಫೋಟೋ ತೆಗೆಸೋದು, ಫ್ರೇಮ್ ಮಾಡಿ ಮನೆಯಲ್ಲೆಲ್ಲ ಇಡೋದು ಅದೆಲ್ಲ ತುಂಬ ಇಷ್ಟ ಆಯಿತಾ. ನನ್ನ ಮನೆಯಲ್ಲಿ ಅವತ್ತಿದ್ದು ಫೋಟೋ ಎಲ್ಲ ನಂದು. ಅದಕ್ಕೆ ನಾನು ಇದು ಎಂತಪ್ಪ ಈ ಥರ ಮಾಡಲಿಲ್ಲ, ಫ್ರೇಮ್ ಹಾಕಿಸಲಿಲ್ಲ, ಆದರೆ ಲ್ಯಾಮಿನೇಷನ್ ಹಾಕಿ ಇಟ್ಟದೆಲ್ಲ ಉಂಟು ಫೋಟೋ ನಂದು. ಹಾಗೆ ಇದು ಮೀಶೋದಲ್ಲಿ ನೋಡುವಾಗ ಎಡಿಟಿಂಗ್ ಮಾಡುವಾಗ ತುಂಬ ಕಷ್ಟ ಆಗ್ತದೆ ಗೊತ್ತಾ. ನಾನು ಅಷ್ಟು ಬೆಬ್ಬೆ ಮಾಡ್ತೇನೆ ಗೊತ್ತುಂಟಾ. ಎಷ್ಟು ಕಟ್ ಮಾಡಬೇಕಾಗ್ತದೆ, ಏನು ಕಣ್ಣು ಹುಟ್ಟಿಸಿದಾರ ಏನಂತಲೇ ಗೊತ್ತಾಗ್ತಿಲ್ಲ ನನಗೆ. ಚೆಂದ ಮಾತಾಡ್ತಿದ್ದೆ, ಒಂದೊಂದು ಸಾರಿ ನೀಟಾಗಿ ಮಾತಾಡ್ತಾ ಹೋಗ್ತೇನೆ. ಆವಾಗ ನನಗೆ ಏನು ಕಟ್ಟಿಂಗ್ ಮಾಡಲಿಕ್ಕೆ ಇರೋದಿಲ್ಲ ಎಡಿಟಿಂಗ್ ಮಾಡುವಾಗ. ಒಮ್ಮೊಮ್ಮೆ ಮಾತಾಡಲಿಕ್ಕೆ ಆಗಲ್ಲ, ಏನೋ ಒಂಥರ ತೊದಳ್ತದೆ ಆಯಿತಾ. ಹಾಗೆ ಅದು ಇರಲಿ, ಎಲ್ಲರಿಗೂ ಅದು ಪ್ರಾಬ್ಲಮ್ ಆಗ್ತದೆ ಅಲ್ವಾ ಮಾತಾಡುವಾಗ. ಹಾಗೆ ಫ್ರೇಮನ್ನು ನಾನು ಪರಂಗಿಪೇಟೆಯಲ್ಲಿ ಒಂದು ಸ್ಟುಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಹಾಗೆ ಅದು ಸಿಕ್ಕಿತು ಗೈಸ್. ಇದು ಸಿಗಲಿಕ್ಕೆ ಮೊನ್ನೆ ಸಿಕ್ಕಿದೆ, 2-3 ದಿನ ಆಯಿತು. ಹಾಗೆ ಸಿಕ್ಕಿದೆ, ನನಗೆ ತುಂಬ ಇಷ್ಟ ಆಯಿತು. ಮನೆಯಲ್ಲಿ ಸಹ ಹೇಳ್ತಾಯಿದ್ರು ಆಯಿತಾ, ಇದು ಒಂದು ಫೋಟೋ, ಫ್ಯಾಮಿಲಿ ಫೋಟೋ ಒಂದು ಮಾಡಿಸಬೇಕು ಈ ಥರ ಅಂತ. ಎಲ್ಲರ ಮನೆಗೆ, ಚಿಕ್ಕಪ್ಪನ ಮನೆಗೆ 2 ಚಿಕ್ಕಪ್ಪನ ಮನೆಗೆ, ಮತ್ತೊಂದು ನಮ್ಮ ತಾಯಿ ಮನೆಗೆ, ನನ್ನ ಗಂಡನ ಮನೆಗೆ ಒಂದು, ಮತ್ತು ತಂಗಿ ಮನೆಗೆ, ಅಕ್ಕನ ಮನೆಗೆ, ಎಲ್ಲರಿಗೆ ಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಆಯಿತಾ. ಸೊ ಫೈನಲ್ ಆಗಿ ನಾನು ಫಸ್ಟ್ ಮಾಡಿಸಿದೆ ನೋಡಿ. ಇದು ನನ್ನ ಮೆಹಂದಿದು ಫೋಟೋ ಆಯಿತಾ. ಮೆಹಂದಿದು ಫೋಟೋ. ನನಗೆ ವೀಡಿಯೋ ಎಲ್ಲ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ಆಯಿತಾ. ವೀಡಿಯೋ ಖಾಲಿ ಫೋಟೋಗೇ ತುಂಬ ಕಾಸ್ಟ್ಲಿ ಆಗುತ್ತೆ, ಮತ್ತು ವೀಡಿಯೋಸು ತುಂಬ ಜಾಸ್ತಿ ಆಗುತ್ತೆ ಅಲ್ಲ, ಅದಕ್ಕೆ ಫೋಟೋಸ್ ಮಾತ್ರ ಹೇಳಿದ್ದು. ಸೊ ಇದು ನೋಡಿ ಫ್ಯಾಮಿಲಿ ಫೋಟೋ, ನನಗೆ ತುಂಬ ಇಷ್ಟ ಆಯಿತು. ಇದು ಇಲ್ಲಿ ನೋಡಿ, ಇದು ನನ್ನ ಚಿಕ್ಕಪ್ಪ, ಇದು ನನ್ನ ತಂಗಿ, ಇದು ನನ್ನ ತಂಗಿ, ತಮ್ಮ, ಅಣ್ಣ, ಅಕ್ಕ, ಇದು ಚಿಕ್ಕಪ್ಪನ ಮಗಳು, ಇದು ತಂಗಿ ನನ್ನ, ಇದು ಬಾನ್ವಿ, ಇದು ಬಾವ, ಇದು ಈ ಚಿಕ್ಕಪ್ಪನ ಮಗಳಿದಲ್ಲ ಅವಳ ಮಗಳು, ಅಮ್ಮ, ನಾನು, ಚಿಕ್ಕಮ್ಮ, ಜನ್ಯ, ಚಿಕ್ಕಪ್ಪ, ಇನ್ನೊಂದು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು 2 ಮಕ್ಕಳಿದ್ದಾರೆ ಅವರಿಗೆ. ಅವ್ರು ಮಾತ್ರ ಇಲ್ಲಿ ಈ ಫ್ರೇಮಲ್ಲಿ ಮಿಸ್ಸಿಂಗು. ಅವರು ನನ್ನ ಇದು ಮೆಹಂದಿ ಅದಲ್ಲ ರಿಸೆಪ್ಷನ್ ಇತ್ತಲ್ಲ ಅವತ್ತು, ನಾವು ಫ್ಯಾಮಿಲಿ ಫೋಟೋ ತೆಗೆದವತ್ತು ಅವತ್ತು ಇದ್ದರು. ನನಗೆ ಮಾತ್ರ ಇದು ಫೋಟೋ ಮಾತ್ರ ಸಿಕ್ಕಿದ್ದು. ಹಾಗೆ ಇದನ್ನು ಫ್ರೇಮ್ ಹಾಕಿಸಿದ್ದೀನಿ. ಸೊ ಇನ್ನೊಂದು ಅದನ್ನೊಂದು ಮಾಡಿಸ್ಬೇಕಂತ ಇದ್ದೀನಿ, ಇನ್ನೊಂದು ಫ್ರೇಮ್ಗೆ ಆ ಥರ. ಇದು ಚೆಂದ ಅಲ್ವಾ, ಮನೆಯಲ್ಲೆಲ್ಲ ಹಾಕಿದರೆ ತುಂಬ ಖುಷಿಯಾಗ್ಬೋದು. ಅಂತೂ ಇದೀಗ ನನಗೆ ನನ್ನ ಮನೆಗೆ, ನನ್ನ ಗಂಡನ ಮನೆಗೆ ಅಂತ ಇದು ನನ್ನ ರೂಮಲ್ಲಿ ಹಾಕಬೇಕಿದು, ಮತ್ತು ಅಮ್ಮನ ಮನೆಗೆ ಒಂದು ಕೊಡಬೇಕು ಈ ಥರ ಮಾಡಿ. ಇದು ಫ್ರೇಮ್ ಓಕೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಇದು ವರ್ತ್ ಪರವಾಗಿಲ್ಲ. ನನಗೆ 3 ಫ್ರೇಮ್ ಸಿಕ್ಕಿದೆ ಈ ಥರದ್ದು. ಅದೊಂದಾಯ್ತಾ. ಅದ ನಂತರ ಈ ಫೋಟೋ ನನಗೆ ತುಂಬ ಇಷ್ಟ ಆಯಿತಾ. ತುಂಬ ಅಂದರೆ ತುಂಬ ಇಷ್ಟ ಈ ಪೋಸು, ನಾನು ನಿಂತದೊಂದು ಮಹಾರಾಣಿಯಾಗೆ. ಐ ಲೈಕ್ ಇಟ್ ಸೌಜು. ನಾವು ನಮ್ಮನ್ನೇ ನಾವು ಪ್ರೀತಿ ಮಾಡಬೇಕಂತೆ. ಆವಾಗ ನಾವು ಎಂತ ಹೇಳೋದು, ನಮ್ಮನ್ನೇ ನಾವು ಪ್ರೀತಿ ಮಾಡಿದರೆ ನಮಗೆ ಆಯಸ್ಸು ಜಾಸ್ತಿ ಅಂತೆ. ನಾನು ನನ್ನನ್ನು ತುಂಬ ನಾನೇ ಪ್ರೀತಿ ಮಾಡ್ತೀನಿ. ಯಾಕೆಂದರೆ ನಾವು ಹೇಗಿರ್ತೀವಿ, ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ಜೊತೆಗೆ ಹುಟ್ಟಿದವರಿಗೆ ಸಹ ಗೊತ್ತಿರೋದಿಲ್ಲ, ಮತ್ತು ನಮ್ಮ ಜೊತೆ ಇರುವವರಿಗೆ ಗೊತ್ತಾಗ್ತದಾ ಇಲ್ಲ ಅಲ್ಲ. ಹಾಗೆ ಒಬ್ಬೊಬ್ಬರ ಮೈಂಡ್ ಥಿಂಕಿಂಗ್ ಎಲ್ಲ ಚೇಂಜ್ ಇರ್ತದೆ. ಈಗ ನಾವು ಎಷ್ಟು ಒಳ್ಳೇದು ಮಾಡಿದರೂ
ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟದೇ ಕಾಣೋದು. ಅದೊಂದು ಸಾರಿ ಅವರು ನೆಗೆಟಿವ್ ಥಿಂಕ್ ಮಾಡಿದರೆ ಒಬ್ಬರ ಬಗ್ಗೆ, ಅದು ಮತ್ತೆ ಏನೇ ಮಾಡಿ ನೀವು ಎಂಥ ಕೆಲಸ ಬೇಕಾದರೂ ಮಾಡಿ ಮತ್ತು ಅದು ನೆಗೆಟಿವ್ ಇರೋದು, ಒಂಥರ ಪಾಸಿಟಿವ್ ಬರೋದಿಲ್ಲ ಯಾರಿಗೂ. ಅದಕ್ಕೆ ನಾನು ಇವಾಗ ಅಂತಲ್ಲ, ನಾನು ಮೊದಲಿಂದನೂ ಹಾಗೆ ನನ್ನನ್ನೇ ನಾನು ಪ್ರೀತಿ ಮಾಡೋದು. ನನಗೆ ಅದು ಕೊರತೆ ಇದೆ, ಇದು ಕೊರತೆ ಇದೆ, ನಾನು ಆ ಥರ ಥಿಂಕೇ ಮಾಡೋದಿಲ್ಲ. ಇದ್ದದ್ರಲ್ಲಿ ನಾನು ನೆಮ್ಮದಿಯಲ್ಲಿದ್ದೇನೆ, ಆ ಥರ ನನ್ನ ಥಿಂಕಿಂಗ್. ಸೊ ಇದು ನನಗೆ ಈ ಫೋಟೋ ನಂಗೆ ತುಂಬ ಇಷ್ಟ. ಮತ್ತು ಇದು ಕಾರ್ ನೋಡಿ ನಮ್ಮದು, ನನಗೆ ಇದು ಡೆಕೋರೇಷನ್ ಎಲ್ಲ ತುಂಬ ಇಷ್ಟ ಆಗಿದೆ ಆಯಿತಾ, ಚೆಂದ ಮಾಡಿದ್ದಾರೆ. ಹಾಗೆ ಇದಂತೂ ತುಂಬ ಇಷ್ಟ ನನಗೆ ಡ್ರೀಮ್ ಇದೆ ಗೈಸ್, ನನ್ನದೇ ಸ್ವಂತ ದುಡ್ಡಲ್ಲಿ ನಾನು ಕಾರ್ ತೆಗಿಬೇಕು ಅಂತ. ಯಾಕಂದರೆ ಇವಾಗ ಡ್ರೈವಿಂಗ್ ಕಲ್ತಿದ್ದೀನಿ, ಡ್ರೈವಿಂಗ್ ಲೈಸೆನ್ಸ್ ಬಂದಿದೆ. ಇವಾಗ ಮಾತ್ರ ನಾನು ಜಾತ್ರೆಯಲ್ಲಿ ತಗೊಳ್ಬೇಕಷ್ಟೇ ಕಾರು. ಹಾಗೆ ಆದರೂ ನಾನು ನನ್ನ ಸ್ಕೂಟಿ ಹಾಗೆ, ನಾನು ಸ್ಕೂಟಿ ತೆಗೊಳ್ತೇನೆ ಅಂತೇಳಿ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ. ಸ್ಕೂಟಿ ತೆಗ್ದೆ ಅಲ್ವಾ, ಅದೇ ಥರ ನಾನು ಕಷ್ಟಪಟ್ಟು ಹೊಸತ್ತು ತೆಗಿತೇನೆ ಅಂತೇಳಿ ನಾನು ಹೇಳೋದಿಲ್ಲ, ಸೆಕೆಂಡ್ ಹ್ಯಾಂಡ್ ತೆಗಿತೇನೆ ಕಾರು. ಯಾಕಂದರೆ ನನಗೆ ಸ್ಟಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲರ ಕೂಡ ಆಶೀರ್ವಾದ ಮಾಡಿ ನಾನು ಆದಷ್ಟು ಬೇಗ ತೆಗೀಲಿ ಅಂತ ಹೇಳ್ಕೊಂಡು. ನನಗೆ ತುಂಬ ಇಷ್ಟ, ನನಗೆ ಅಯ್ಯೋ ಕಾರೆಲ್ಲ ಫುಲ್ಲು ಸ್ಟಡಿ ಆದಮೇಲೆ ಅಮ್ಮ ನನ್ನ ಎದುರು ಕೂರಿಸ್ಕೊಂಡು ಒಂದು ರೌಂಡ್ ಹೋಗಬೇಕು, ಅವರಿಗೆ ಯಕ್ಷಗಾನ ಅದೆಲ್ಲ ತುಂಬ ಇಷ್ಟ ಆಯಿತಾ. ಎಲ್ಲಿಗಾದರೂ ಜಾತ್ರೆಗೆ ಹಾಗೆ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ನನಗೆ. ಬೇಗ ಈಡೇರಲಿ ನನ್ನದು ಆಸೆ. ಹಾಗೆ ನನಗೆ ಇದು ತುಂಬ ಇಷ್ಟ, ಕಾರಿದು ಡ್ರೀಮ್ ಹೇಗಿದೆ ಅಲ್ಲ, ಅದಕ್ಕೋಸ್ಕರ ಈ ಫೋಟೋವನ್ನು ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಐ ಲೈಕ್ ಇಟ್. ಆದ ನಂತರ ನೋಡಿ ಫೋಟೋ ತುಂಬ ದೊಡ್ಡದು ಮಾಡಲಿಕ್ಕೆ ತುಂಬ ಇಷ್ಟ ನನಗೆ, ಆದರೆ ತುಂಬ ದೊಡ್ಡದು ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಇಷ್ಟು ಸಣ್ಣದು ಮಾಡಿದೆ. ನನಗೆ ಈ ಫೋಟೋ ತುಂಬ ಇಷ್ಟ. ಇದು ನನ್ನ ರಿಸೆಪ್ಷನಿಗೆ, ನಾನು ನನ್ನ ಗಂಡನ ಮನೆಯಿಂದ ಮನೆಯಲ್ಲಿ ರಿಸೆಪ್ಷನ್ ಇರ್ತದಲ್ಲ ನಮ್ಮ ಮನೆಯಲ್ಲಿ, ಆವಾಗ ನಾನೇ ಮೇಕಪ್ ಮಾಡಿದ್ದೆದು, ಸಾರಿ ಇಟ್ಟದ್ದು ನಾನೇ ಮೇಕಪ್ ಮಾಡಿದ್ದು. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೆ ನೋಡಿ. ಈ ಜ್ಯುವೆಲರಿ ಎಲ್ಲ ನನ್ನದೇ ಆಯಿತಾ, ನನ್ನ ಹತ್ರ ಇದೆ. ನಾನು ನನ್ನ ಜ್ಯುವೆಲರಿ ಸೆಟ್ಟು ಒಂದು ಲಾಗ್ ಮಾಡ್ತೀನಿ, ಅದು ಇವಾಗ ಮನೆಯಲ್ಲಿ ಉಂಟು. ಸ್ವಲ್ಪ ಫ್ರೀ ಆದಮೇಲೆ ನಾನು ಅದನ್ನೊಮ್ಮೆ ತಂದು ಅದನ್ನೊಂದು ಲಾಗ್ ಮಾಡ್ತೀನಿ. ನನ್ನ ಹತ್ರ ಒಳ್ಳೆ ಕಲೆಕ್ಷನ್ಸ್ ಇದೆ, ಮ್ಯಾರೇಜಿಗೆಲ್ಲ ಹಾಕ್ಬೋದು. ನನ್ನ ಮ್ಯಾರೇಜಿಗೆ ಅಂತಲೇ ನಾನು ತಗೊಂಡದ್ದಾಯ್ತಾ. ಯಾಕಂದರೆ ಇದು ಬಾಡಿಗೆಗೆ ಸಹ 1,500 ಸಾವಿರ ನಾವು ಕೊಡಬೇಕಾಗ್ತದೆ. ಅದಕ್ಕೆ ನಾವೇ ಸ್ವತಃ ತಗೊಂಡ್ರೆ ನಮಗೆ ಬೇರೆ ಫಂಕ್ಷನ್ಗೆ ಸಹ ಹಾಕ್ಬೋದು. ಮತ್ತು ನನ್ನ ತಂಗಿಯವರು ಇದ್ದಾರಲ್ಲ, ಈಗ ಮೊನ್ನೆ ನನ್ನ ತಂಗಿಯದು ಮದುವೆ ಆಯಿತು, ಅವಳ ಮದುವೆಗೆ ಇದು ಸೆಟ್ ಎಲ್ಲ ತಗೊಂಡೇ ಬರಲಿಲ್ಲ, ಎಲ್ಲಿಂದ ಸಹ ತಗೊಳ್ಳಿಲ್ಲ ಬಾಡಿಗೆಗೆಲ್ಲ, ನನ್ನದೇ ಸೆಟ್ಟು ನೋಡಿ. ನಾನು ಅದು 2,500ಕ್ಕೆ ನಾನು ಸೆಟ್ ತೆಕ್ಕೊಂಡದ್ದು. ನಾನು 2 ಮದುವೆ ಆಯ್ತಲ್ವ, ನನ್ನ ತಂಗಿಯದಾಯಿತು ಮತ್ತು ನನ್ನದಾಯಿತು, ಇನ್ನು ನನ್ನ ಇನ್ನೊಂದು ತಂಗಿ ಇದ್ದಾಳೆ, ಮತ್ತೊಂದು ತಂಗಿ ಇದ್ದಾಳೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೆ ಮತ್ತೆ ಒಂದೊಂದೇ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಯಾವುದಾದ್ರೂ ಚೆನ್ನಾಗಿರೋದು ನನಗೆ ಸಿಕ್ಕಿದರೆ ಎಲ್ಲ ಇನ್ನೊಂದು 2 ಸೆಟ್ ತಗೊಳ್ಬೇಕಂತ ಇದ್ದೀನಿ. 2 ಸೆಟ್ ಅಂತ ಹೇಳಿದರೆ ಮದುಮಗಳಿಗೆ ಇಷ್ಟೇ ಸಾಕಾಗೋದಿಲ್ಲ ಅಲ್ಲ. ಈಗ ಒಂದು ತಗೊಂಡಿದ್ದೇನೆ ಈ ಥರ ಒಂಥರ ನೆಕ್ಲೆಸ್ ಟೈಪಲ್ಲಿ, ಇನ್ನೊಂದು ಸ್ವಲ್ಪ ಉದ್ದಕ್ಕೆ ಒಂಥರ ಚೈನ್ ಬಂದು ಇಲ್ಲಿ ಒಂದು ಸ್ವಲ್ಪ ಪೆಂಡೆಂಟ್ ಬಂದು ತಗೊಳ್ಬೇಕಂತಿದ್ದೀನಿ. ಆವಾಗ ಫುಲ್ಲು ಚೆಂದ ಕಾಣ್ಬೋದು. ಮತ್ತೊಂದು ಕಿವಿಯದು ಇವಾಗ ಇದರಲ್ಲಿ ಇಷ್ಟೇ ದೊಡ್ಡದಿರೋದು ನನ್ನ ಹತ್ರ, ಸಾಕಾಗ್ತದೆ, ಚೆಂದ ಕಾಣ್ತದೆ. ಹಾಗೆ ಗೈಸ್, ನನಗೆ ಇದು ತುಂಬ ಇಷ್ಟ ಆಯಿತು. ಇದನ್ನು ನನಗೆ ಮನೆಯಲ್ಲೇ ಇಡಬೇಕು ನಾಡಿದ್ದು ಹೋಗುವಾಗ. ಹಾಗೆ ಗೈಸ್, ಇದಕ್ಕೆ ನಾನು ಎಷ್ಟಾಗಿದೆ ಅಂತ ಹೇಳಿದರೆ, ಈ ಫ್ರೇಮಿಗೆ, ಈ 3 ಫ್ರೇಮಿಗೆ ನಾನು ಕೊಟ್ಟದ್ದು ಎಷ್ಟು ಅಂತ ಹೇಳಿದರೆ 212 ರೂಪಾಯಿ. ಅಂದರೆ ನಾನು ತುಂಬ ಕಾಸ್ಟ್ಲಿ ನಾನು ಬುಕ್ ಮಾಡಲಿಲ್ಲ, ಯಾಕಂದರೆ ಯಾವ ಥರ ಬರ್ತದೆ ಗೊತ್ತಿಲ್ಲಲ್ಲ. ಮೀಶೋದೆಲ್ಲ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಷ್ಟೋ ಪ್ರಮೋಷನ್ ಮಾಡಲಿ ಏನೇ ಮಾಡಲಿ. ಡ್ರೆಸ್ಸಿನ ವಿಷಯಕ್ಕೆ ಬಂದಾಗ ಡ್ರೆಸ್ ಎಲ್ಲ ಅಷ್ಟೊಂದು ನೀಟಾಗಿ ಬರೋದೇ ಇಲ್ಲ. ಕ್ವಾಲಿಟಿ ಆಗಿರ್ಬೋದು, ಕ್ಲೋತ್ ಆಗಿರ್ಬೋದು, ನಾವು ಫೋಟೋದಲ್ಲಿ ನೋಡುವ ಕ್ಲೋತೇ ಬೇರೆ ಇರ್ತದೆ,
ಬರುವಾಗ ಬೇರೆ ಇರ್ತದೆ, ತುಂಬ ಚೀಪಾಗಿ ಇರ್ತದೆ ಅದು. ಏನೋ ನನಗಿಷ್ಟ ಇಲ್ಲ ಡ್ರೆಸ್ ಟೈಪಲ್ಲೆಲ್ಲ ತಗೊಳ್ಳೋದು. ಇದಕ್ಕೆ ಅದೇ 3ಕ್ಕೆ 212 ರೂಪಾಯಿ ಆಗಿದ್ದು. ಆದರೆ ಇದು ಈ ಫ್ರೇಮ್ ಇದು ಹಾಕಿದ್ದೀನಿ ಅಲ್ಲ, ಲ್ಯಾಮಿನೇಷನ್ ಆಗಿ ಫೋಟೋ ಮಾಡಿಸಿದ್ದೀನಿ, ಅದಕ್ಕೆ 450 ಆಗಿದೆ ಆಯಿತಾ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಏನು ವರ್ತ್ ಇದೆ, ಇದು ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತು ಇಲ್ಲಿ ಗ್ಲಾಸ್ ಇಲ್ಲ, ಅವರು ಒಂಥರ ಲ್ಯಾಮಿನೇಷನ್ ಟೈಪ್ ಇದು ಕೊಟ್ಟಿದ್ದರು, ಅದನ್ನು ಈ ಥರ ನಾನು ರೆಡಿ ಮಾಡಿದ್ದೇನೆ. ತುಂಬ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬೇಕಾದರೆ ನಿಮಗೆ ಕೂಡ ಬೈ ಮಾಡ್ಕೊಳ್ಬೋದು, ಯಾಕಂದರೆ ಒಬ್ಬೊಬ್ಬರಿಗೆ ಫೋಟೋ ಎಲ್ಲ ತುಂಬ ಇಷ್ಟ ಇರ್ತದೆ, ಈ ಥರ ಫ್ರೇಮ್ ಎಲ್ಲ ಹಾಕಿಡೋದು ಮನೆಯಲ್ಲೆಲ್ಲ ಅಂತ. ಇದು ಎಂಥ ಫ್ರೇಮಿಗೆ ಅಂತ ಹೇಳಿದರೂ ತುಂಬ ಕಾಸ್ಟ್ಲಿ ಆಗುತ್ತೆ, 1000ದಿಂದ ಮೇಲೆ ಇರುತ್ತೆ. ಸಣ್ಣ ಸಣ್ಣದು ಯಾರಿಗೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ದೊಡ್ಡದಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ, ಅದಕ್ಕೋಸ್ಕರ ನನಗಂತೂ ಇದು ತುಂಬ ಇಷ್ಟ ಆಯಿತು. ಇದಕ್ಕೆ ಟೋಟಲಾಗಿ ಎಷ್ಟಾಯಿತು ಅಂತ ಹೇಳಿದ್ರಿ, 450 650 ಸಮಥಿಂಗ್ 700 ಒಳಗಡೆ ಇಷ್ಟಕ್ಕೆ 3ಕ್ಕೆ ಆಗಿದೆ. ಫೋಟೋ ಎಲ್ಲ ಇದು ಮಾಡಿ ತುಂಬ ಇಷ್ಟ ಆಯಿತು ನನಗೆ ವರ್ತ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಬೇಕಾದರೆ ಖಂಡಿತವಾಗಲೂ ಇದನ್ನು ಬೈ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.